ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಭಾವನೆಗಳ ಲೋಕ, ವಿವಿಧ ಭಾವಗೀತೆಗಳ ಒಂದು ವಿಶ್ಲೇಷಣೆ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ. ಅದೇ ಭಾವಸುಮ ಸರಣಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಗೆಳೆಯ ಶರತ್. ಎಂದಿನಂತೆ ಮತ್ತೊಂದು ಭಾವಗೀತೆಯನ್ನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ. ಈ ಭಾವಗೀತೆಯನ್ನು ಸಂಪೂರ್ಣವಾಗಿ ಗಾಯಕರಿಗೆ ಇದನ್ನು ಅರ್ಪಿಸ್ತೇವೆ. ಹಾಗೆ ಯಾವುದೇ ಲಾಭ ನಷ್ಟಗಳನ್ನು ಸಂಬಂಧಿಸಿದ ಯೂಟ್ಯೂಬ್ ವಾಹಿನಿಯವರಿಗೆ ಸಮರ್ಪಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಈ ಯೂಟ್ಯೂಬ್ ಏನು ಈ ಗೀತೆ ಇದೆ, ಈ ಗೀತೆಯನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನೀಡಿ ಅವರನ್ನು ನಾವು ಪ್ರೋತ್ಸಾಹಿಸ್ತಾ ಇದ್ದೇವೆ. ಯಾವುದೇ ಎಲ್ಲವೂ ಕೂಡ ನಮಗೆ ಏನು ಲಾಭ ಬರುತ್ತೆ ಅದು ಎಲ್ಲವೂ ಕೂಡ ಸಂಬಂಧಿಸಿದ ಯೂಟ್ಯೂಬ್ ಚಾನಲ್ನವರಿಗೆ ಸಮರ್ಪಿಸ್ತಾ ಇದ್ದೇವೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಅನೇಕ ರೀತಿಯ ಹಾಡುಗಳನ್ನು ಕೇಳಿದ್ದೇವೆ. ಅದರಲ್ಲಿ ಚನ್ನವೀರ ಕಣ್ವಿಯವರ ಒಂದು ರಚನೆ ಮಲ್ಲಿಗೆಯ ಜೊತೆಯಲ್ಲಿ ಮಾತುಕತೆ, ಅದ್ಭುತವಾದ ಸಂಚಕಾರ, ಜೊತೆಯಲ್ಲಿ ಅದ್ಭುತವಾದ ಭಾವನೆ. ಇಡೀ ಗೀತೆಯಲ್ಲಿ ತನ್ನ ಪ್ರೇಯಸಿಯನ್ನು ಕರೆಯುವಂತಹ ಒಂದು ರೀತಿ ಈ ಒಂದು ಗೀತೆಯಲ್ಲಿ ನಾವು ಕಾಣಬಹುದು. ಬಾ ಮಲ್ಲಿಗೆ ಬಾ ಮೆಲ್ಲಗೆ ನನ್ನೆದೆ ಮೆಲ್ವಾಸಿಗೆ ಇಳೆಗಿಳಿದಿದೆ ಬೆಳುದಿಂಗಳು ನಮ್ಮೊಲುಮೆಯ ಕರೆಗೆ. ಬಾ ಮಲ್ಲಿಗೆ ಬಾ ಮೆಲ್ಲಗೆ ನನ್ನೆದೆ ಮೆಲ್ವಾಸಿಗೆ ಇಳೆಗಿಳಿದಿದೆ ಬೆಳುದಿಂಗಳು ನಮ್ಮೊಲುಮೆಯ ಕರೆಗೆ. ಬಾ ಮಲ್ಲಿಗೆ ಬಾ ಮೆಲ್ಲಗೆ, ಇದು ಪಲ್ಲವಿ. ಮೊದಲ ಪಲ್ಲವಿಯಲ್ಲಿ ಹೇಳ್ತಾರೆ, ಬಾ ಮಲ್ಲಿಗೆ ಬಾ ಮೆಲ್ಲಗೆ. ಮಲ್ಲಿಗೆ ಬಾ, ಮೆಲ್ಲಗೆ ಬಾ ಅಂದರೆ ನಿಧಾನವಾಗಿ ಬಾ. ನನ್ನೆದೆ ಮೇಲ್ವಾಸಿಗೆ, ನನ್ನೆದೆಯ ದೇವತೆ ನೀನು. ನನ್ನೆದೆಯಲ್ಲಿ ಇರುವಂತಹ ಆ ಸುಂದರ ಸೌಂದರ್ಯ ನೀನು. ನಿನ್ನ ಆ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹ ಇದನ್ನೆಲ್ಲ ನಾನು ನೋಡ್ತಾ ಇದ್ದೇನೆ. ತುಂಬ ಸಂತೋಷಪಟ್ಟಿದ್ದೇನೆ. ನಿನ್ನ ಜೊತೆಯಾಗಿ ನಾನು ಬದುಕುತ್ತೇನೆ. ನನ್ನವಳಾಗಿ ನೀನು ನನ್ನ ಜೊತೆಯಾಗಿರು, ಅಷ್ಟೇ ಸಾಕು ಅನ್ನೋದು ಕವಿಯ ಈ ಮೊದಲ ಸಾಲಿನಲ್ಲಿಯೇ ನಾವು ಊಹಿಸಬಹುದಾದಂತಹ ಒಂದು ಸತ್ಯ. ಬಾ ಮಲ್ಲಿಗೆ ಬಾ ಮೆಲ್ಲಗೆ ನನ್ನೆದೆ ಮೇಲ್ವಾಸಿಗೆ. ಎಂತಹ ಅದ್ಭುತವಾದ ಸಾಲಲ್ವಾ. ಇಳೆಗಿಳಿದಿದೆ ಬೆಳದಿಂಗಳು ನಮ್ಮೊಲುಮೆಯ ಕರೆಗೆ. ಆ ಬೆಳದಿಂಗಳು ಹೇಗೆ ನಮ್ಮನ್ನು ಸ್ವಾಗತ ಮಾಡ್ತಾ ಇದೆ. ಇಳೆಯಲ್ಲಿ ತುಂಬಿಕೊಂಡಿದೆ. ಇಳೆಗಿಳಿದಿದೆ ಬೆಳದಿಂಗಳು ನಮ್ಮೊಲುಮೆಯ ಕರೆಗೆ. ನಮ್ಮೆಯ ಪ್ರೀತಿ ಆ ರೀತಿಯಾಗಿದೆ.
ಚೆಲುವೆ, ನೀನು ನನ್ನೊಡನೆ ಇರು, ನಿನಗೆ ಆ ಹೊಸ ಲೋಕವನ್ನು ನಾನು ತೋರಿಸುತ್ತೇನೆ. ನನ್ನ ಒಲುಮೆಯ ಆ ಒಂದು ಪ್ರೀತಿಯ ನಿನ್ನ ಜೊತೆ ನಾನು ಹಂಚ್ಕೋಬೇಕು. ಈ ಬೆಳದಿಂಗಳು ಯಾವ ರೀತಿ ಇಳೆಯ ತುಂಬಿಕೊಂಡಿದೆ, ಆ ರೀತಿ ನಮ್ಮಿಬ್ಬರ ಪ್ರೀತಿಯ ಕರೆಯೂ ಕೂಡ ಇಡೀ ಜಗತ್ತಿಗೆ ಕೇಳಿಸ್ತಾ ಇದೆ. ನೋಡಿ, ಪಲ್ಲವಿ ಭಾಗದಲ್ಲೇ ಇಂತಹ ಅದ್ಭುತವಾದ ಸವಿ ಇದೆ. ನಾವು ಬರೀ ಭಾವಗೀತೆಯನ್ನು ಕೇಳ್ತೇವೆ, ಅದರೊಳಗಿರುವಂತಹ ಆನಂದ, ಅರ್ಥ, ಇದನ್ನೆಲ್ಲ ನಾವು ಅರ್ಥೈಸ್ಕೊಂಡಾಗ ಮಾತ್ರ ಒಂದು ಭಾವಗೀತೆಗೆ ಅರ್ಥ ಬರುತ್ತೆ. ಹಾಗೆಯೇ ಆ ಕವಿಯ ಒಂದು ಭಾವನೆಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಮೊದಲ ಚರಣ. ಚೆಲುವಾಗಿದೆ ಬನವೆಲ್ಲವೂ, ಗೆಲ್ಲುವಾಗಿದೆ ಮನವು, ಉಸಿರುಸಿರಿಗು ತಂಪೆರಚಿದೆ ನಿನ್ನದೆ ಪರಿಮಳವು. ಚೆಲುವಾಗಿದೆ ಬನವೆಲ್ಲವೂ, ಗೆಲ್ಲುವಾಗಿದೆ ಮನವು, ಉಸಿರುಸಿರಿಗು ತಂಪೆರಚಿದೆ ನಿನ್ನದೆ ಪರಿಮಳವು. ತಿಂಗಳ ತನಿ ಬೆಳಕಲಿ ಮೈದೊಳೆದಿಹ ಮನದನ್ನೇ, ತಿಂಗಳ ತನಿ ಬೆಳಕಲಿ ಮೈದೊಳೆದಿಹ ಮನದನ್ನೇ, ಮಂಗಳವಿ ಮನೆಯಂಗಳ ಚಂಗಲವೆಯ ಚೆನ್ನೆ. ಚೆಲುವಾಗಿದೆ ಬನವೆಲ್ಲವೋ, ಎಂಥ ಸಾಲಲ್ವಾ! ಎಂತಹ ಮನೋಹರವಾದ ದೃಶ್ಯವಿದೆ ಈ ಬನದಲ್ಲಿ. ಚೆಲುವಾಗಿದೆ, ಅದ್ಭುತವಾದ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಗೆಲುವಾಗಿದೆ ಮನವು, ಎಂಥ ಸಾಲು! ಚೆಲುವಾಗಿದೆ ಬನವೆಲ್ಲವೂ, ಗೆಲುವಾಗಿದೆ ಮನವು ಅಲ್ವಾ. ಒಂದು ಬನದಲ್ಲಿ ಇರ್ತಕ್ಕಂತಹ ಬನ ಅಂದರೆ ಇಲ್ಲಿ ಕಾಡು, ಅರಣ್ಯ, ಸುಂದರವಾದ ಕೈತೋಟ, ಈ ಎಲ್ಲ ಅರ್ಥಗಳು ಬರುತ್ತೆ. ಅಂದರೆ ಈ ಬನದಲ್ಲಿ ಎಂತಹ ಅದ್ಭುತವಾದ ಒಂದು ಸೃಷ್ಟಿ, ಇಡೀ ವಾತಾವರಣವೇ ಎಷ್ಟೊಂದು ಸುಂದರವಾಗಿದೆ. ಇಂತಹ ವಾತಾವರಣವನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ಗೆಲುವಾಗುತ್ತೆ. ಅಂದರೆ ಮನಸ್ಸು ಸುಂದರವಾದ ಒಂದು ರೂಪವನ್ನು ತಾಳುತ್ತೆ. ಹಾಗೆ ನೆಮ್ಮದಿಯ ಜೀವನ ನಮ್ಮದಾಗುತ್ತೆ ಅನ್ನೋದು ಇದರ ಅರ್ಥ. ಉಸಿರುಸಿರಿಗೂ ತಂಪೆರಚಿದೆ ನಿನ್ನೆದೆ ಪರಿಮಳವು ಅಲ್ವಾ. ಒಬ್ಬ ಪ್ರೇಯಸಿಯ ಮಾತಿದು. ಒಬ್ಬ ಪ್ರೇಮಿಯು ಪ್ರೇಯಸಿಗೆ ಹೇಳ್ತಿರುವಂತಹ ಒಂದು ಅದ್ಭುತವಾದ ಸಾಲು. ನಿನ್ನ ಉಸಿರು ನನ್ನ ಉಸಿರು ಒಂದೇ. ಈ ಒಂದಾದ ಒಂದು ಉಸಿರಿನಲ್ಲಿ ನಮ್ಮಿಬ್ಬರ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹ, ಈ ದಾಂಪತ್ಯದಲ್ಲಿ ಇರ್ತಕ್ಕಂತಹ ಒಂದು ತೊಡಕುಗಳನ್ನೆಲ್ಲ ದೂರ ತಳ್ಳಿ ನಾವಿಬ್ಬರು ಒಂದಾಗಿ ಜೀವಿಸುವಂಥ ಒಂದು ಆಸೆ ನನಗಾಗಿದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ. ಒಬ್ಬ ವ್ಯಕ್ತಿಯ ಪ್ರೀತಿ, ವಿಶ್ವಾಸ, ಸ್ನೇಹ, ಬಾಂಧವ್ಯ ಇವೆಲ್ಲವೂ ಕೂಡ ಒಂದೇ ಒಂದು ಮಾತು ಅದನ್ನು ಹಾಳು ಮಾಡ್ತಾ ಇದೆ. ಕೆಲವರು ಆ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹ ಇವನ್ನೆಲ್ಲ ಕಳ್ಕೊಂಡು ಬಿಟ್ಟಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಇವೇ ಹೆಚ್ಚಾಗ್ತಾ ಇದೆ. ಪ್ರೀತಿ ಮಾಡ್ತಾರೆ, ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದಿಷ್ಟೇ ಆಗ್ಬಿಟ್ಟಿದೆ. ಯಾಕೆ ಅಂತ ಅದು ನನಗೆ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ನೀವು ಪ್ರೀತಿ ಮಾಡಿ, ಅದೇನು ತಪ್ಪಲ್ಲ. ಆದರೆ ನಾವು ಯಾವಾಗಲೂ ಕೂಡ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು.
ನಂತರ ಪ್ರೀತಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ. ನಾವು ಮೊದಲೇ ಪ್ರೀತಿ ಮಾಡ್ತಾ ಇದ್ದೀವಿ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂಥ ಅವಶ್ಯಕತೆ ಇಲ್ಲ. ನಾವು ಪ್ರೀತಿ ಮಾಡ್ತಾ ಇರೋಣ, ನಮಗೆ ಯಾವಾಗ ಒಂದು ಕೆಲಸ, ಕೈಗೊಂದು ಉದ್ಯೋಗ ಇವೆಲ್ಲ ಸಿಗುತ್ತಲ್ವ, ಆವಾಗ ಈ ಪ್ರೀತಿಯನ್ನು ನಮ್ಮ ಸಂಬಂಧಿಕರ ಹತ್ರ ಹೇಳಿದಾಗ ಅವರೆಷ್ಟು ಖುಷಿ ಪಡ್ಬೋದು ನೀವು ಒಂದು ಕ್ಷಣ ಯೋಚನೆ ಮಾಡಿದ್ದೀರಾ? ಜಾತಿಯನ್ನು ಮೀರಿದಂತಹ ಪ್ರೀತಿ ನಮ್ಮಲ್ಲಿ ಬೆಳಿಬೇಕು. ಜಾತಿಗಳ ನಡುವೆ ಕಲಹ ಇರಬಾರ್ದು. ಇವು ಮೊದಲು ನಿಲ್ಲಬೇಕು. ಹಾಗೆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿ ಬದುಕುವಂಥ ಒಂದು ಅವಕಾಶ ಪ್ರತಿಯೊಬ್ಬರು ಕಲ್ಪಿಸ್ಕೊಡ್ಬೇಕು. ಈಗಲೂ ಸ್ವಾತಂತ್ರ್ಯ ಇಲ್ವಾ ಅಂತ ಕೇಳೋದಾದರೆ ಕೆಲವರಿಗೆ ಮಾತ್ರ ಇದೆ. ಇನ್ನು ಕೆಲವರು ಮೂಢನಂಬಿಕೆಯಲ್ಲೇ ಬದುಕ್ತಾ ಇದ್ದಾರೆ. ಇನ್ನ ಕೈಯಲ್ಲಾಗೋದಿಲ್ಲ, ನೀನೇನು ಮಾಡ್ತೀಯಾ ಅಂತ ಹೇಳಿ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದೆ. ಇವುಗಳೆಲ್ಲ ಯಾಕೆ ಇಲ್ಲಿ ಬಂತು ಅಂದರೆ, ಈ ಗೀತೆಗಳನ್ನು ಕೇಳ್ತಾ ಇದ್ದರೆ ಅಂತಹ ಭಾವನೆಗಳೆಲ್ಲ ಮೂಡ್ತವೆ. ಇದು ಸರ್ವೇ ಸಾಮಾನ್ಯ. ಯಾಕಂದರೆ ಒಬ್ಬ ವ್ಯಕ್ತಿ ಬದುಕ್ತಾ ಇದ್ದಾನೆ ಅಂತಂದಾಗ ಆತನ ಸುತ್ತಮುತ್ತಲಿನ ವಾತಾವರಣವೂ ಕೂಡ ಚೆನ್ನಾಗಿರಬೇಕು. ಆಗ ಮಾತ್ರ ಒಬ್ಬ ವ್ಯಕ್ತಿ ಉತ್ತಮವಾದ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತಿಂಗಳ ಕನಿ ಬೆಳಕಲಿ ಮೈದೊಳೆದಿಹ ಮನದನ್ನೇ. ಅಲ್ವಾ ಸ್ನೇಹಿತರೆ, ಈ ತಿಂಗಳ ಬೆಳಕು ಅಂದ್ರೆ ಹಾಗೆ ಒಂದು ರೀತಿಯ ಇಡೀ ಒಂದು ಪ್ರಪಂಚವೇ ನಮ್ಮೆಲ್ಲರನ್ನ ರೋಮಾಂಚನಗೊಳಿಸುತ್ತೆ. ಈ ಕನಿ ಬೆಳಕು ಈ ಕನಿ ಎರಿಯೋದು ಅಂತ ಹೇಳ್ತಾರೆ ಕೆಲವು ಕಡೆ. ಅದರ ಬಗ್ಗೆ ನಿಮಗೆ ಮಾಹಿತಿ ಇರ್ಬೋದು ಅನಿಸುತ್ತೆ. ಅಂದರೆ ಈ ಕೇರಳದ ಒಂದು ಓಣಂ ಅನ್ನುವಂತಹ ಹಬ್ಬವನ್ನು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಕನಿ ಎರಿಯುವಂಥದ್ದು ಒಂದು ಪ್ರಕ್ರಿಯೆ ನಡೆಯುತ್ತೆ. ಇಲ್ಲಿ ತಿಂಗಳ ಬೆಳಕಲ್ಲಿ ನಿನ್ನ ಮೈಯನ್ನು ತೊಳೆದು ಕನಿ ಎರೆಯುತ್ತೇನೆ ನಾನು ಅಂತ ತನ್ನ ಮನದನ್ನೆಗೆ ಹೇಳ್ತಾ ಇದ್ದಾರೆ ಕವಿ. ಮನದನ್ನೇ ಅಂದರೆ ಪ್ರೇಯಸಿ, ಹೆಂಡತಿ, ಇವೆಲ್ಲವೂ ಕೂಡ ಅರ್ಥಗಳು ಬರುತ್ತೆ. ಮನದನ್ನೇ ಇದು ಒಂದು ಹೊಸ ಪದ. ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಒಂದು ರೀತಿಯ ಕವಿಗಳು ಕವನ ರಚನೆಯ ಸಂದರ್ಭದಲ್ಲಿ ಬಳಸುವಂತಹ ಒಂದು ಅದ್ಭುತವಾದ ಒಂದು ಪದ ಅಂದರೆ ಮನದನ್ನೇ. ಮನದನ್ನಂದರೆ ಮನಸ್ಸಿನ ಒಡತಿ, ನನ್ನ ಮನಸ್ಸಿನಲ್ಲಿರುವವಳು ಎನ್ನುವಂಥ ಅರ್ಥ ಕೂಡ ಬರುತ್ತೆ. ಮಂಗಳವಿ ಮನೆಯಂಗಳ ಚಂಗಲವೆಯ ಚೆನ್ನೆ. ನೀನು ನನ್ನ ಮನೆಗೆ ಬಂದರೆ ಈ ಮನೆಯ ಅಂಗಳವೆಲ್ಲ ಕೂಡ ಮಂಗಳ ಆಗುತ್ತೆ. ಒಂದು ರೀತಿಯ ಆನಂದವಾಗುತ್ತೆ. ಇಡೀ ಸಂಸಾರ ಚೆನ್ನಾಗಿರುತ್ತೆ. ನನ್ನವಳೆ, ನೀನು ಯಾವತ್ತೂ ನನ್ನ ಜೊತೆಯಾಗಿರು. ಅಷ್ಟೇ ಅಲ್ಲದೆ ನಿನ್ನ ಆ ಪ್ರೀತಿ, ವಿಶ್ವಾಸ ಯಾವಾಗಲೂ ನನ್ನ ಜೊತೆಯಾಗಿರಲಿ. ಯಾವಾಗಲೂ ನಗ್ನಗ್ತಾ ಇರೋಣ. ಹಾಗೆ ನೀನು ನನ್ನ ಮನೆಗೆ ಬಂದರೆ ನನ್ನ ಮನೆಯೆಲ್ಲವೂ ಕೂಡ ಮಂಗಳಕರವಾಗುತ್ತೆ. ಹಾಗೆ ಸುಂದರವಾದ ಜೀವನ
ಸುಖ ಸಂಸಾರ ನಮ್ಮಿಬ್ಬರದಾಗುತ್ತೆ ಅನ್ನೋದು ಕವಿಯ ಭಾವನೆ. ಈಗ ಮುಂದಿನ ಚರಣ. ಹಿತವಾಗಿದೆ ಮೆಲ್ಲಲರುಳಿ, ನಿತವಾಗಿದೆ ಮೌನ, ಜೊತೆಗೂಡುತ್ತ ಮಾತಾಡಿವೆ ಅರನಿದ್ದೆಯೊಳೇನ. ಹಿತವಾಗಿದೆ ಮೆಲ್ಲಲರುಳಿ, ನಿತವಾಗಿದೆ ಮೌನ, ಜೊತೆಗೂಡುತ್ತ ಮಾತಾಡಿವೆ ಅರನಿದ್ದೆಯೊಳೇನ. ಲೋಕದ ಮೈನೋವಿಗೆ ಶ್ರೀಗಂಧದ ತನಿಲೇಪ, ಲೋಕದ ಮೈನೋವಿಗೆ ಶ್ರೀಗಂಧದ ತನಿಲೇಪ. ಆಕಾಶದ ಗುಡಿಯಿಂದಲೇ ಹೊರಸೂಸಿದ ಧೂಪ. ಹಿತವಾಗಿದೆ ಮೆಲ್ಲರಳುಳಿ. ಇದು ಹಿತವಾಗಿದೆ ನಿನ್ನ ಒಂದು ಆ ಮೆಲು ನುಡಿ, ಆ ಒಂದು ಮಾತುಗಳು ನನ್ನನ್ನು ಯಾವಾಗಲೂ ಕೂಡ ನಿನ್ನವನನ್ನಾಗಿ ಮಾಡುತ್ತೆ. ಹಾಗೆ ನಿನ್ನ ಆ ಮಾತುಗಳನ್ನು ಕೇಳ್ತಾ ಇದ್ದರೆ ನಾನು ಇನ್ನೂ ಮಾತಾಡಬೇಕು, ಇನ್ನೂ ಏನೋ ಒಂದು ಹೇಳಬೇಕು ಅಂತ ಅನಿಸುತ್ತೆ. ಆ ಸುಂದರ ಕ್ಷಣಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಹಿತವಾಗಿದೆ ಮೌನ. ಈ ಮೌನನೇ ಹಾಗೆ ಅಲ್ವಾ? ಒಬ್ಬ ವ್ಯಕ್ತಿ ಮೌನವಾಗಿದ್ದಾಗ ಆತನಿಗಾಗುವ ಒಂದು ಖುಷಿ, ಸಂತೋಷ, ಹಾಗೆ ಈ ಹೊಸದೇನಾದರೂ ತಿಳಿಬೇಕು ಅನ್ನುವಂತಹ ಒಂದು ಕುತೂಹಲಕಾರಿ ಅಂಶಗಳು ಇಡೀ ಪ್ರಪಂಚವನ್ನೇ ತಲ್ಲಣಗೊಳಿಸುತ್ತೆ. ಜೊತೆಗೂಡುತ್ತಾ ಮಾತಾಡಿವೆ ಹರೆನಿದ್ದೆಯೊಳೇನ ಅಲ್ವಾ? ಎಲ್ಲವೂ ಕೂಡ ಸೇರಿಕೊಂಡು ನಾವು ಮೌನವಾಗಿ ನಿದ್ದೆ ಮಾಡಿದಾಗ ಅರೆನಿದ್ದೆಯಲ್ಲಿ ಏನೋ ಒಂಥರ ಕನವರಿಕೆ, ನಿನ್ನ ಬಗ್ಗೆ ಯೋಚನೆ, ಮನೋಹರವಾದಂತಹ ಆ ಸುಂದರ ಗಳಿಗೆಗಳ ಮಧುರ ನೆನಪು, ನಿನ್ನ ಆ ಒಂದು ಪ್ರೀತಿ, ವಿಶ್ವಾಸ, ಹಾಗೆ ನಿನ್ನ ಹಿತವಾದ ಮಾತುಗಳು ನನ್ನ ಎದೆಯಲ್ಲಿ ಯಾವಾಗಲೂ ಕೂಡ ಮಾರ್ದನಿಸುತ್ತಾ ಇರುತ್ತೆ. ಹಾಗೆ ಅರೆನಿದ್ದೆಯಲ್ಲಿಯೂ ಕೂಡ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಎಂದು ನನ್ನೊಂದಿಗೆ ಬರುವೆ ಎನ್ನುವುದು ಕವಿಯ ಭಾವನೆ. ಲೋಕದ ಮೈ ನೋವಿಗೆ ಶ್ರೀಗಂಧದ ತನಿಲೇಪ ಅಲ್ವಾ? ಈ ಎಲ್ಲ ರೀತಿಯ ನೋವುಗಳು ಇಡೀ ಲೋಕದ ಜನರಿಗಿದೆ. ಇದಕ್ಕೆಲ್ಲ ಕೂಡ ಶ್ರೀಗಂಧದಿಂದ ಮಾಡಿದಂಥ ಔಷಧಿಯನ್ನು ನಾನು ನಿನಗೆ ಲೇಪನ ಮಾಡ್ತೇನೆ. ಏನೇ ನೋವಿದ್ರೂ ಕೂಡ ನನ್ನೊಂದಿಗೆ ಹಂಚಿಕೋ. ನಿನ್ನ ಆ ಮಧುರ ಮಾತುಗಳನ್ನು ಕೇಳ್ತಾ ನಾನು ನನ್ನ ಜೀವನವನ್ನು ಕಳೆದು ಬಿಡುತ್ತೇನೆ ಅನ್ನೋದು ಕವಿಯ ಭಾವನೆಯಾದರೆ, ಇಡೀ ಪ್ರಪಂಚದಲ್ಲಿ ಅನೇಕ ಸುಂದರ ಕ್ಷಣಗಳು ಎಲ್ಲರ ಜೀವನದಲ್ಲಿಯೂ ನಡೀತವೆ. ಹಾಗೆ ಕೆಲವರಿಗೆ ತುಂಬ ನೋವಿರುತ್ತೆ. ಆ ನೋವನ್ನು ಯಾರ ಬಳಿ ಹೇಳಬೇಕೋ ಅವರ ಬಳಿ ಮಾತ್ರ ಹೇಳಬೇಕು. ಎಲ್ಲರ ಬಳಿ ಹೇಳಿದ್ರೆ ಅದು ಆಸೆ ಆಗಿಬಿಡುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ನಾವು ನಮ್ಮ ನೋವನ್ನು ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಆಕಾಶದ ಗುಡಿಯಿಂದಲೇ ಹೊರಸೂಸಿದ ಧೂಪ ಅಲ್ವ ಸ್ನೇಹಿತರೆ? ಎಂಥ ಅದ್ಭುತವಾದ ಸಾಲು. ಆಕಾಶದಿಂದ ಹೊರಸೂಸಿದ ದೀಪ. ಆಕಾಶದ ಗುಡಿ, ದೇವರ ಗುಡಿಯಲ್ಲಿ ನಾವು ಧೂಪವನ್ನು ನೋಡ್ತೇವೆ. ಆ ಧೂಪ ಇಡೀ ದೇವರ ಗುಡಿಯನ್ನೇ ಸುಂದರವಾದ ವಾತಾವರಣವನ್ನಾಗಿ ಸೃಷ್ಟಿ ಮಾಡುತ್ತೆ. ಹಾಗೆ ಇಡೀ ಪ್ರಪಂಚವೇ
ಈ ರೀತಿಯಾದಂತಹ ನೋವು, ತುಂಬ ದುಃಖ ಇವನ್ನೆಲ್ಲ ಅನುಭವಿಸುವಂತಹ ಸಂದರ್ಭದಲ್ಲಿ ಆಕಾಶದ ಗುಡಿಯಿಂದನೇ ಧೂಪ ಹೊರಸೂಸಿದ್ರೆ ಎಂತಹ ಅದ್ಭುತವಾದ ಒಂದು ಸುಂದರವಾದ ಒಂದು ವಾತಾವರಣ ಸೃಷ್ಟಿಯಾಗಬಹುದು ಅನ್ನೋದು ಕವಿಯ ಕಲ್ಪನೆ. ಈ ಕವಿಗಳು ಇಂತಹ ಅದ್ಭುತವಾದ ವಿಷಯಗಳ ಬಗ್ಗೆ ನಮಗೆ ಇಂತಹ ಭಾವಗೀತೆಗಳ ಮೂಲಕ ತಿಳಿಯಪಡಿಸೋದು ಒಂದು ಖುಷಿಯ ವಿಷಯ. ಅಷ್ಟೇ ಅಲ್ಲದೆ ಇಡೀ ಜನಸಮೂಹವೇ ಮೆಚ್ಚುವಂತಹ ಒಂದು ಭಾವಗೀತೆ ಇದು. ಈಗ ಮುಂದಿನ ಚರಣ. ಒಳಿತೆಲ್ಲವೂ ಬೆಳಕಾಯಿತು, ಬಾನ್ ಕರೆಯಿತು ಜೇನು, ಆನಂದದ ಕಡಲಾಳದಿ ನಾವಾದೆವೆ ಮೀನು. ಒಳಿತೆಲ್ಲವೂ ಬೆಳಕಾಯಿತು, ಕಾಂಕರೆಯಿತು ಜೇನು, ಆನಂದದ ಕಡಲಾಳದಿ ನಾವಾದೆವೆ ಮೀನು. ಎವೆ ಇಕ್ಕದೆ ಮಿನುಗುತ್ತಿವೆ ಚಿಕ್ಕೆಯ ಹನಿದೀಪ, ಎವೆ ಇಕ್ಕದೆ ಮಿನುಗುತ್ತಿವೆ ಚಿಕ್ಕೆಯ ಹನಿದೀಪ. ತಮ್ಮಷ್ಟಕ್ಕೆ ಜಾನಿಸುತ್ತಿವೆ ಯಾವುದು ಸರಿ ನೆನಪ. ಒಳಿತೆಲ್ಲವೂ ಬೆಳಕಾಯಿತು ಅಲ್ವಾ ಸ್ನೇಹಿತರೆ? ಒಳ್ಳೆಯದು ಯಾವತ್ತಿದ್ರೂ ಕೂಡ ನಮ್ಮ ಜೀವನದಲ್ಲಿ ಬೆಳಕಾಗಿಯೇ ಇರುತ್ತೆ. ನಾವು ಮತ್ತೊಬ್ಬರಿಗೆ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ರೆ ನಮಗೆ ಅದು ಪ್ರತಿಫಲವಾಗಿ ಇಡೀ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನೆನಪಿನಲ್ಲಿ ಉಳಿಯುತ್ತೆ. ನಾವು ಕೆಟ್ಟ ಕೆಲಸ ಮಾಡಿದರೆ ಇಡೀ ಸಮಾಜವೇ ನಮಗೆ ಛೀಮರಿ ಹಾಕುತ್ತೆ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕವಿಗಳು ಒಳಿತೆಲ್ಲವೂ ಬೆಳಕಾಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಒಳ್ಳೆಯದು ಮಾಡಿದ್ದೆಲ್ಲವೂ ಕೂಡ ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗುತ್ತೆ. ಬಾನ್ ಕರೆಯಿತು ಜೇನು. ಈ ಜೇನು ಸವಿಯಾದ ಅನುಭವವನ್ನು ಕೊಡುತ್ತೆ. ಈ ಜೇನಿನಲ್ಲಿ ಇರುವಂತಹ ಸತ್ವಗಳು ಹಾಗೂ ಅದರಲ್ಲಿ ಇರುವಂತಹ ಸುಂದರವಾದ ಸನ್ನಿವೇಶಗಳು ಹೂವಿನ ಮಕರಂದವನ್ನು ಹೀರಿ ಜೇನು ನೊಣಗಳು ಮಾಡುವಂತಹ ಆ ಒಂದು ಜೇನಿನ ಸವಿಯನ್ನು ಲೇಖಕರು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಜೇನು ಸವಿಯಾಗಿ ಹೇಗಿದೆಯೋ ನಮ್ಮ ಜೀವನವೂ ಕೂಡ ಆ ರೀತಿಯಾಗಿ ಇರಬೇಕು ಅನ್ನೋದು ಕವಿಯ ಕಲ್ಪನೆ. ನಾವೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಅರ್ಥೈಸಿಕೊಂಡು ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಪಡೆದುಕೊಂಡಾಗ ಮಾತ್ರ ಇಡೀ ಪ್ರಪಂಚವೇ ನಮ್ಮೆಲ್ಲರ ಜೊತೆಯಾಗಿರುತ್ತೆ. ಇಲ್ಲ ನಮ್ಮದು ನಾವೇ ನೋಡ್ಕೊಳ್ಳೋಣ ಅಂತಿದ್ದರೆ ನೀವು ಯಾವಾಗಲೂ ಕೂಡ ಹಿಂದುಳಿತೀರ. ಇದು ಪ್ರತಿಯೊಬ್ಬರು ನೆನ್ಪಿಡಬೇಕಾದಂಥ ವಿಷಯ. ಆನಂದದ ಕಡಲಾಳದಿ ನಾವಾದೆವೆ ಮೀನು ಅಲ್ವಾ? ಇಂತಹ ಅದ್ಭುತವಾದ ಎಲ್ಲವೂ ಕೂಡ ನಮಗೆ ಜೀವನಕ್ಕೆ ದೊರಕಿದ್ರೆ, ನಾವು ಬಯಸಿದ್ದೆಲ್ಲವೂ ಕೂಡ ನಮಗೆ ಸಿಕ್ಕಿದ್ರೆ, ಒಂದು ಮೀನು ಕಡಲಾಳದಲ್ಲಿ ಯಾವ ರೀತಿಯ ಆನಂದವನ್ನು ಅನುಭವಿಸುತ್ತೋ ಆ ರೀತಿ ನಮ್ಮ ಜೀವನವೂ ಕೂಡ ಸುಖಕರವಾಗಿರುತ್ತೆ. ಒಂದು ವೇಳೆ ನಮಗೆ ತೊಂದರೆಗಳು ಬಂದರೆ ಅದನ್ನು ಪರಿಹರಿಸಿಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿರಬೇಕು. ಹಾಗೆ ನಾವೆಲ್ಲರೂ ಕೂಡ ಒಂದಾಗಿ ಬದುಕಬೇಕು. ಜೀವನದಲ್ಲಿ ಏನೇ ತೊಂದರೆಗಳು ಬರಬಹುದು, ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಪರಿಹರಿಸಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಬದುಕೋದು ಬಹಳ ಒಳ್ಳೆಯದು. ಹೆವೆ ಇಕ್ಕದೆ ಮಿನುಗುತ್ತಿದೆ ಚುಕ್ಕೆಯ ಹನಿದೀಪ ಅಲ್ವಾ?
ಒಂದು ದೀಪವನ್ನು ಹಚ್ಚಿಟ್ಟಿರ್ತೀವಿ, ಅದು ಇಡೀ ಮನೆಯನ್ನು ಬೆಳಗುತ್ತೆ. ಹಾಗೆ ಒಂದು ವೇಳೆ ಆ ದೀಪನೇ ಹಾರೋದ್ರೆ ಇಡೀ ಕತ್ತಲಾಗುತ್ತೆ. ಹಾಗೆಯೇ ಆ ದೀಪ ತನ್ನ ಕರ್ತವ್ಯವನ್ನು ತಾನು ಮಾಡುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಅಷ್ಟೇ, ನಾವು ಅಂದ್ಕೊಂಡಿದ್ದನ್ನು ನಾವು ಸಾಧಿಸಬೇಕು. ಹಾಗೆ ನಾವು ಯಾವುದಕ್ಕೂ ಕೂಡ ಯಾರಿಗೂ ತೊಂದರೆ ಕೊಡದಿರುವ ರೀತಿಯಲ್ಲಿ ಬದುಕಬೇಕು. ದೀಪ ತನ್ನ ಕರ್ತವ್ಯವನ್ನು ಎವಿಕ್ಕದೆ ಮಾಡ್ತಾ ಇದೆ. ಅದೇನಾದರೂ ಕೇಳ್ತಾ ಇದೆಯಾ? ಅಮ್ಮಮ್ಮ ಅಂದರೆ ಎಣ್ಣೆ ಕೇಳ್ಬೋದು, ಸೀಮೆ ಎಣ್ಣೆ ಕೇಳ್ಬೋದು. ಅಷ್ಟೇ, ದೇವರ ಮುಂದೆ ಹಚ್ಚಿಟ್ಟಂಥ ದೀಪ ಯಾವಾಗಲೂ ಉರಿತಾ ಇರುತ್ತೆ. ಎಣ್ಣೆ ಖಾಲಿಯಾದಾಗ, ಬತ್ತಿ ಖಾಲಿಯಾದಾಗ ತನ್ನಷ್ಟಕ್ಕೆ ತಾನೇ ನಂದಿ ಹೋಗುತ್ತೆ. ಹಾಗೆ ನಮ್ಮ ಜೀವನವೂ ಅಷ್ಟೇ. ನಾವು ಎಲ್ಲಿಯವರೆಗೆ ನಮ್ಮ ಕೈಲಾದ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ನಮಗೆ ಬೆಲೆ ಇರುತ್ತೆ. ಕೊನೆಗೆ ನಮಗೆ ಬೆಲೆನೇ ಇರಲ್ಲ. ನಾವಿರೋದು ಕೆಲವು ದಿನ ಮಾತ್ರ. ಹಣ, ಆಸ್ತಿ, ಅಂತಸ್ತು ಇವುಗಳನ್ನೆಲ್ಲ ನಾವೇನು ದೈವಜ್ಞರಾಗುವಾಗ ತಗೊಂಡೋಗ್ತೀವ? ಇಲ್ಲ. ಇರುವಷ್ಟು ದಿನ ಎಲ್ಲರೊಡನೆ ಖುಷಿಯಾಗಿ ನಮ್ಮ ಜೀವನನ ಸಾಗಿಸ್ಬೇಕು. 3 ಹೊತ್ತು ಊಟ ಸಿಗುತ್ತೆ, ಆದರೆ ನೆಮ್ಮದಿ ಸಿಗಬೇಕು ಅಂದರೆ ನಮ್ಮ ಜೊತೆಗಾರರು ಯಾವಾಗಲೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿರಬೇಕು. ಆಗ ಮಾತ್ರ ಉತ್ತಮವಾದ ಒಂದು ವಾತಾವರಣ ಕುಟುಂಬದಲ್ಲಿ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ತಮ್ಮಷ್ಟಕ್ಕೆ ಜಾಡಿಸುತ್ತಿವೆ ಯಾವುದು ಸವಿ ನೆನಪ. ಈ ದೀಪ ಏನು ಮಿನುಗ್ತಾ ಇದೆ, ಅವೇನೋ ತಮ್ಮಷ್ಟಕ್ಕೆ ತಾವು ಏನೋ ಒಂದು ನೆನಪು, ಸವಿಯಾದ ಒಂದು ನೆನಪನ್ನು ನಮಗೆ ಸೂಸ್ತಾ ಇದೆ. ಇಡೀ ಒಂದು ಮನೆ ಕೋಣೆಯನ್ನು ಬೆಳಗ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿಯೂ ಕೂಡ ಇಂತಹ ಅನೇಕ ಸನ್ನಿವೇಶಗಳು ಬರ್ಬೋದು. ಒಂದು ಕ್ಷಣ ಖುಷಿ ಆಗ್ಬೋದು, ಮತ್ತೆ ಒಂದು ಗಳಿಗೆಯಲ್ಲಿ ನಮ್ಮನ್ನು ಯಾರೋ ಬಿಟ್ಟು ಹೋಗ್ಬೋದು, ಮತ್ತೆ ಇನ್ನೊಂದು ಕೆಲವು ಕ್ಷಣಗಳಲ್ಲಿ ನಾವೇ ಇಲ್ಲದೇ ಇರಬಹುದು. ಆದರೆ ಪ್ರಪಂಚ ಯಾವಾಗಲೂ ಮುಂದೆ ಹೋಗ್ತಾನೆ ಇರುತ್ತೆ. ಯಾವತ್ತೂ ಕೂಡ ನಾವಿಲ್ಲ, ಅವರಿಲ್ಲ ಅಂತ ಪ್ರಪಂಚ ನಿಂತಿಲ್ಲ. ಹಾಗೆಯೇ ನಮ್ಮ ಜೀವನವೂ ಅಷ್ಟೇ. ಕೆಲವು ಕಾಲ ಇರ್ತೀವಿ, ಇರುವಷ್ಟು ಕಾಲ ಸುಂದರವಾದ ಸ್ನೇಹವನ್ನು ಬೆಳೆಸ್ಕೊಂಡು ಎಲ್ಲರನ್ನೂ ಕೂಡ ಬಾಂಧವ್ಯದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನಾವು ಮುನ್ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಅಂತಹ ಸನ್ನಿವೇಶ ನಿಮ್ಮದಾಗಲಿ ಅನ್ನೋದೇ ನನ್ನ ಆಶಯ. ಇದಾಗಿತ್ತು ಸ್ನೇಹಿತರೆ ಇಂದಿನ ಭಾವಸುಮ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಶರತ್. ಹೇಗನ್ನಿಸ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ. ಯಾವುದೇ ದುಡ್ಡು ಖರ್ಚಾಗೋಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ. ಅಲ್ಲಿವರೆಗೆ ಮಾಹಿತಿ ಖಜಾನೆಯನ್ನು ಕೇಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಉತ್ತಮ ಕಾರ್ಯಕ್ರಮಗಳನ್ನ ರೂಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮಲ್ಲಿಗೆ ಬಾ ಮೆಲ್ಲಗೆ ನನ್ನೆದೆ ಮೆಲ್ವಾಸಿಗೆ ಇಳಗಿಳಿದಿದೆ ಬೆಳುದಿಂಗಳು ನಮ್ಮೊಲುಮೆಯ ಕರೆಗೆ, ನಮ್ಮೊಲುಮೆಯ ಕರೆಗೆ, ನಮ್ಮೊಲುಮೆಯ ಕರೆಗೆ.